ಏನು ಮಾತಿನಂತೆ ನೋಡ್ಕೋಬೇಕು ಸಿದ್ದರಾಮಯ್ಯನವರು ಏನೇ ಆಗಲಿ. 2.5 ವರ್ಷ ಅಂತ ಮಾತು ಆಗದೆ ತಾನೇ. ಮಾತಿನಂತೆ ನೋಡ್ಕೋಬೇಕು, ಮಾತಿನಂತೆ ಸ್ಥಾನವನ್ನು ತ್ಯಜಿಸಿ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಅದು ಮಾತಿಗೆ ತಪ್ಪದೇನೆ ನಡೆದಂತ ಆಯ್ತದೆ. ಇಲ್ಲ ಅಂದರೆ ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಆಯ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಹೇಳ್ತಾರೆ ಶಾಸಕರ ಬೆಂಬಲ ನನಗಿದೆ, ನಾನೇ CM ಆಗಿ ಮುಂದುವರಿತೀನಿ, ಶಾಸಕರೆಲ್ಲ ನನ್ನ ಪರವಾಗಿದ್ದಾರೆ ಅಂತಾರಪ್ಪ. ಹೌದು, ಹೇಳ್ತಾರೆ, ತೋರಿಸ್ಬೇಕಲ್ಲ. ತೋರಿಸ್ದಾಗ ತಾನೇ ಗೊತ್ತಾಗೋದು. ಹೇಳೋದ್ಕೇನು ಎಲ್ಲರೂ ಹೇಳ್ಬೋದು, ನಾನು ಹೇಳ್ಬೋದು, ನೀವು ಹೇಳ್ಬೋದು. ಅಲ್ಲಿ ತೊಡೆ ತಟ್ಟಿದಾಗ ಗೊತ್ತಾಯ್ತದೆ ಯಾರ ಕಡೆ ಎಷ್ಟೆಟ್ಟಿದ್ದಾರೆ ಅಂತ. ತೋರಿಸ್ಲಿ ಅದನ್ನ. ಓಕೆ, DK ಶಿವಕುಮಾರ್ ಅವ್ರು ಯಾಕೆ CM ಆಗಬೇಕು? ಯಾಕೆ ಆಗಬೇಕು ಅಂದರೆ ಅವರು ಪಕ್ಷಕ್ಕಾಗಿ ದುಡ್ದವ್ರೆ. ಒಳ್ಳೇದು ಕೆಟ್ಟದ್ದು ಸೆಕೆಂಡ್ರಿ. ಪಕ್ಷಕ್ಕಾಗಿ ದುಡ್ದವ್ರೆ, ಅವರಿಂದ ಪಕ್ಷ ಅಧಿಕಾರಕ್ಕೆ ಬಂದದೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ, ಯಾಕೆ ಆಗಬಾರ್ದು? ಅವಕಾಶ ಸಿಗಲಿ ಅಂತ ಸಿಗಲಿ ಅವಕಾಶ ಅವ್ರಿಗೂ. ನೋಡೋಣ 1.5 ವರ್ಷ ಯಾವ ರೀತಿ ನಡೆಸ್ತಾರೆ ರಾಜ್ಯನ ಮುನ್ನಡೆಸರೆ ಇಲ್ಲ ಹಿನ್ನಡೆಸರೆ ನೋಡ್ಕೊಳ್ಳೋಣ ಅವ್ರನ್ನೂ. ಓಕೆ ಓಕೆ ಸರ್, ನಿಮ್ಗೇನು ಅನಿಸ್ತಾ ಇದೆ? ನಮಗೆ ಸಿದ್ದರಾಮಯ್ಯನಾರ ಬರಲಿ, DKನಾರ ಬರಲಿ, ಯಾರೇ ಬಂದರೂ ನಮ್ಮ ರೈತರ ಪರ ಇಲ್ಲ. ಸುಮ್ಮನೆ ಏನು ಅವ್ರವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕೆ ಅವ್ರವ್ರ ಒಂದು ದುಡ್ಡು ಕಾಸು, ಒಂದು ಐಷಾರಾಮಿ ಬಂಗ್ಲೆ ಅದು ಮಾಡ್ಕೊಂಡು ಓದಾಡ್ತಾರೆ. ರೈತರು ಇಲ್ಲಿ ನೋಡಿ, ಇಲ್ಲಿ ನೀವೇ ನೋಡಿದ್ದೀರಿ, ಇಲ್ಲಿ ಅನ್ನ ತಿನ್ಕೊಂಡು ಇದು ಮಾಡ್ಕೊಂಡವ್ರೆ. ಯಾರು ಇಬ್ಬರೂ ರೈತರ ಪರ ಯಾರೂ ಇಲ್ಲ. ಹಾಂ, ಬಟ್ ರೈತರ ಚಳವಳಿ ಇಂದಲೇ ನಾನು ಬಂದಿರೋದು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಬಾಯಿಲಿ ಹೇಳ್ಕೊಳ್ಳೋಕೇನು? ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಅಂತ ಹೇಳ್ತಾರೆ. ಅಲ್ಲ, ಹೇಳ್ಕೋಬಹುದು, ನಡಿಬೇಕಲ್ಲ. ಮಾತಿನಂತೆ ನಡಿಬೇಕಲ್ಲ ಸ್ವಾಮಿ. ಜನರಿಗೋಸ್ಕರ ನಾನು